ನಿಮ್ಮ ಕನ್ನಡ ಪಠ್ಯಪುಸ್ತಕ ನಿರ್ವಹಣಾ ಗಂಗೋತ್ರಿಯ ಪುಟ 13ರಲ್ಲಿ ಕನ್ನಡದ ವರಕವಿ ಬೇಂದ್ರೆಯವರ ಬೆಳಗು ಎನ್ನುವಂತಹ ಪಠ್ಯವನ್ನಾಗಿ ಇಡಲಾಗಿದೆ. ಇಂದಿನ ಈ ವಿಡಿಯೋದಲ್ಲಿ ಅದರ ಮೊದಲ ಭಾಗವನ್ನು ನಾನು ವಿವರಿಸಲಿಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ನೀವು ಎ ಕೆ ರಾಮಾನುಜನ್ ಅವರ ಒಂದು ಪದ್ಯ ವಲಸೆ ಬಂದ ಕಾಡು ಅದನ್ನು ವಿವರಿಸಿ ಧ್ವನಿಮುದ್ರಿಸಿ ನಾನು ಕಳುಹಿಸಿಕೊಟ್ಟಿದ್ದೆ. ಅದನ್ನು ಕೇಳಿದ್ದೀರಿ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಈಗ ಬೇಂದ್ರೆಯವರ ಬೆಳಗು ಪದ್ಯ. ಕನ್ನಡ ನವೋದಯ ಕಾವ್ಯದ ಸಂದರ್ಭದಲ್ಲಿ ಕನ್ನಡದ ವರಕವಿ ಎನಿಸಿಕೊಂಡಂತಹ ಡಾಕ್ಟರ್ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಬಹಳ ಮುಖ್ಯ ಕವಿ ಎನಿಸಿಕೊಂಡಂಥವರು. 4 ತಂತಿ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತಹ ಬೇಂದ್ರೆ ಅಧ್ಯಾತ್ಮದ ಕುರಿತಾದಂತಹ ಚಿಂತನೆಯನ್ನು ಬೇರೆ ಬೇರೆ ರೀತಿಯಲ್ಲಿ ವಿವರಿಸಿದ್ದನ್ನು ನಾವು ಕಾಣಬಹುದು. ಅಂಥದ್ದೊಂದು ಸಾಧ್ಯತೆ ಈ ಬೆಳಗು ಕವನದಲ್ಲಿ ಇರಿಸಲಾಗಿದೆ. ರೂಪ, ರಸ, ಸ್ಪರ್ಶ ಇತ್ಯಾದಿಗಳೆಲ್ಲವೂ ಕೂಡ ನಮ್ಮ ಅನುಭವಕ್ಕೆ ಕಣ್ಣು, ಮೂಗು, ನಾಲಗೆ, ಕಿವಿ, ಚರ್ಮ ಇವುಗಳ ಮೂಲಕವಾಗಿ ಗ್ರಹಿಸಿಕೊಳ್ಳುವಂಥವು. ನಾಲಗೆಯಿಂದ ರುಚಿಯನ್ನು, ಮೂಗಿನಿಂದ ಗಂಧವನ್ನು, ಕಿವಿಯಿಂದ ಶ್ರಾವ್ಯವನ್ನು, ಚಾಕ್ಷುಷವಾದಂಥದ್ದನ್ನು ಕಣ್ಣಿನಿಂದ, ಸ್ಪರ್ಶವನ್ನು ಚರ್ಮದಿಂದ ನಾವು ಅನುಭವಿಸಿಕೊಳ್ತಾ ಇರ್ತೇವೆ. ಬೆಳಗು ಎನ್ನುವಂಥದ್ದು ಅಂಥದ್ದೊಂದು ಅಧ್ಯಾತ್ಮದ ಅನುಭವವಾಗಿ ಕವಿಗೆ ದಕ್ಕಿದೆ. ಕನ್ನಡದ ಕವಿ ಕುವೆಂಪು ಅವರು ಆನಂದಮಯ ಈ ಜಗ ಹೃದಯ ಅಂತ ಹಾಡ್ತಾ ಸೂರ್ಯೋದಯ, ಚಂದ್ರೋದಯ, ದೇವರದಯ ಕಾಣು ಅಂತ ವಿವರಿಸಿದ್ದನ್ನು ನಾವು ಗಮನಿಸಿದ್ದೇವೆ. ಅದೇ ರೀತಿ ಬೇಂದ್ರೆ ಬೆಳಗು ಎನ್ನುವಂಥದ್ದನ್ನು ಬೇರೆ ರೀತಿಯಲ್ಲಿ ವಿವರಿಸಿಕೊಳ್ತಾ ಇದ್ದಾರೆ. ಬೇಂದ್ರೆಗೆ ಇದು ಕೇವಲ ಬೆಳಗಲ್ಲ. ಹಾಗಾಗಿ ಈ ಕವನದ ಕೊನೆಯಲ್ಲಿ ಇದು ಬರೀ ಬೆಳಗಲ್ಲೋ ಅಣ್ಣ ಅನ್ನುವಂತಹ ಮಾತನ್ನು ನಾವು ಗಮನಿಸಬಹುದಾಗಿದೆ. ಬೆಳಗಾಯಿತು ಅಂತಂದರೆ ನಮ್ಮ ಹೊಸದೊಂದು ಜೀವನ, ಹೊಸದೊಂದು ಬದುಕು ಪ್ರಾರಂಭ ಆಯಿತು ಎನ್ನುವುದರ್ಥ. ಇದೇ ಬೇಂದ್ರೆ ಮತ್ತೊಂದು ಕಡೆಯಲ್ಲಿ ಹೇಳ್ತಾರೆ, ನಿತ್ಯಗೊಮ್ಮೆ ನಿತ್ಯ ಮರಣ, ಎದ್ದ ಸಲ ನವೀನ ಜನನ, ನಮಗೆ ಏತಕ್ಕೆ ಬಾರದು. ರಾತ್ರಿಯೇನೋ ಮಲಗಿರ್ತೇವೆ, ನಾವು ಮಲಗಿದ್ದಂಥವರೆಗೆ ನಮಗೆ ಖಬರ್ ಇರೋದಿಲ್ಲ, ನಾವು ಎಲ್ಲಿ ಮಲಗಿದ್ದೇವೆ, ಏನಾಗಿದ್ದೇವೆ ಅನ್ನೋದು ಗೊತ್ತಿಲ್ಲ. ಬೆಳಗಾದ ಮೇಲೆ ಗೊತ್ತಾಗುವಂಥದ್ದು ನಮಗಿವತ್ತು ಬೆಳಗಾಯಿತು. ಎಷ್ಟೋ ಕಡೆಗಳಲ್ಲಿ ನಾವು ಓದಿರ್ತೇವಲ್ಲ, ಮಲಗಿದ್ದಲ್ಲೇ ಹೃದಯಾಘಾತವನ್ನಾಗಿ ಅನುಭವಿಸಿ ಪ್ರಾಣ ಹೋಯಿತು. ಅವರಿಗೆ ಬೆಳಕು ಕಂಡಿರೋದಿಲ್ಲ. ಆದರೆ ಬೆಳಗಾದ ಬಳಿಕ ಹೊಸ ಸೂರ್ಯೋದಯವನ್ನು ಕಂಡಿದ್ದೇವಲ್ಲ, ಇವತ್ತು ನಮಗದು ಹೊಸ ದಿನ. ದಿನಾಂಕ ಇಂಥದ್ದು ಮುಗಿಯಿತು, ಮತ್ತೊಂದು ಹೊಸತು ಬಂತು. ಹೀಗಿರುವಾಗ ಕವಿ ಬೇಂದ್ರೆಗೆ ಬೆಳಗು, ಆ ಬೆಳಗಿನ ಸಂದರ್ಭದಲ್ಲಿ ಅರಳುವ ಹೂವು, ಬೀಸುವ ತಂಗಾಳಿ, ಹಕ್ಕಿಗಳ ಚಿಲಿಪಿಲಿಗಾನ ಇವೆಲ್ಲವೂ ಕೂಡ ಅದೊಂದು ಅದ್ಭುತವಾದಂತಹ ಅನುಭವವಾಗಿ ಕಂಡಿದೆ. ನಮ್ಮಲ್ಲಿ ದುರದೃಷ್ಟ, ಇವತ್ತು ಯುವ ಜನಾಂಗ ಎನ್ನುವಂಥದ್ದು ಬೆಳಗಿನ ಸೊಬಗನ್ನು, ಸಂಜೆಯ ಸೊಬಗನ್ನು ಯಾವುದನ್ನೂ ಕಾಣುವಂಥ ಸ್ಥಿತಿಯಲ್ಲಿಲ್ಲ. ಲಾಕ್ಡೌನ್ನ ಈ ನಂತರದಲ್ಲಿ ಬಹಳಷ್ಟು ಯುವ ತಲೆಮಾರು, ಅದರಲ್ಲೂ ಪೇಟೆ ಪಟ್ಟಣ ಪ್ರದೇಶದಲ್ಲಿ ಇರತಕ್ಕಂತಹ ಮಧ್ಯಮ ವರ್ಗದ ಯುವಕರು ಇವತ್ತು ಹೇಳ್ತಾ ಇರೋದೇ, ಬೆಳಗಾಗಿ ಹಾಸಿಗೆ ಬಿಟ್ಟು ಎದ್ದೇಳ್ತಾ ಇರೋದೇ 9-10 ಗಂಟೆ ನಂತರ. ಸಂಜೆ ಆದಾಗ ಅವರಿಗೆ ಸೂರ್ಯಾಸ್ತವನ್ನು ನೋಡುವಂತಹ ಪುರುಸೊತ್ತು ಮತ್ತು ವ್ಯವಧಾನ ಇರುವುದಿಲ್ಲ. ದಿನದ ಬಹುಪಾಲು ಮೊಬೈಲ್ನಲ್ಲಿ ಮುಳುಗಿ ವಾಟ್ಸಪ್ ಮತ್ತು ಫೇಸ್ಬುಕ್ನಲ್ಲಿ ಇರುವಂತಹ ಯುವ ತಲೆಮಾರಿಗೆ ಇವತ್ತು ಪ್ರಕೃತಿಯ ಸೊಬಗನ್ನು ಆಸ್ವಾದಿಸುವಂತಹ ಕಣ್ಣು ಅಥವಾ ಅಂಥದ್ದೊಂದು ನೋಟ, ಒಳಗಣ್ಣು ಯಾವುದೂ ಕೂಡ ದಕ್ತಾ ಇಲ್ಲ ಅನ್ನೋದು ತುಂಬ ವಿಷಾದದ ಸಂಗತಿ. ಆದರೆ ಬೇಂದ್ರೆಯ ಕಾಲಕ್ಕೆ ಅದೃಷ್ಟವಶಾತ್ ಇಂಥದ್ದು ಯಾವುದೂ ಇರಲಿಲ್ಲ. ಬೇಂದ್ರೆಗೆ ಅಂಥದ್ದನ್ನು ನೋಡುವಂತಹ ದರ್ಶನ ಇತ್ತು, ಒಂದು ಕಣ್ಣಿತ್ತು. ಹಾಗಾಗಿ ಅವರು ಅದನ್ನು ಬಹಳ ಸೊಗಸಾಗಿ ವಿವರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ರಾತ್ರಿ ಆದಾಗ, ಈಗ ಚಳಿಗಾಲದ ಹೊತ್ತಿನಲ್ಲಿ ಮಂಜು ಬೀಳುತ್ತದೆ, ಬೆಳಗ್ಗೆ ಅದಕ್ಕೆ ಸೂರ್ಯನ ಕಿರಣ ಬಿದ್ದಾಗ ಅದು ನಿಧಾನಕ್ಕೆ ಕರಗಿ ಇದರಿಂದ ಕೆಳಗೆ ಇಳಿಯುತ್ತದೆ. ಇದನ್ನೆಲ್ಲವನ್ನೂ ಕೂಡ ಕವಿ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾನೆ.
ಕವಿಗೆ ಅಂಥದ್ದೊಂದು ಕಣ್ಣಿದ್ದಾಗ ಮಾತ್ರ ಅದಕ್ಕೆ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಬಂದಿರುವಂಥ ಮಾತು, ರವಿ ಕಾಣದ್ದನ್ನು ಕವಿ ಕಾಣ್ತಾನೆ. ಕವಿಯ ಒಳಗಣ್ಣಿಗೆ ಅಂಥದ್ದೊಂದು ದರ್ಶನವನ್ನು ಕಾಣುವಂಥ ಒಂದು ಅವಕಾಶ ಇದೆ, ಒಂದು ಅನುಭೂತಿ ಇದೆ. ಹಾಗಾಗಿ ಕವಿ ಇದನ್ನೆಲ್ಲವನ್ನೂ ಕೂಡ ಗ್ರಹಿಸಿಕೊಳ್ತಾ ಹೋಗ್ತಾ ಇರ್ತಾನೆ. ಈ ಹಾಡು, ಈ ಪದ್ಯ ಕನ್ನಡ ಸಿನಿಮಾದಲ್ಲಿ, ಹಳೆಯ ಕನ್ನಡ ಸಿನಿಮಾ ಒಂದರಲ್ಲಿ ಚಲನಚಿತ್ರ ಗೀತೆಯಾಗಿಯೂ ಕೂಡ ಅದು ಬಳಕೆಯಾಗಿದೆ. ಹಾಗಾಗಿ ನೀವು ಅದನ್ನು ಕೂಡ ಕೇಳಲಿಕ್ಕೆ ಸಾಧ್ಯ ಇದೆ. ಸ್ವಲ್ಪ ಆಧುನಿಕತೆಯ ಇದನ್ನು ಬಿಟ್ಟು ಹಳೆಯ ತಲೆಮಾರಿನ ಕನ್ನಡ ಸಿನಿಮಾವನ್ನು ಗಮನಿಸಿದರೆ ಅಲ್ಲಿ ಈ ಹಾಡು ಒಂದು ದೃಶ್ಯವೊಂದರಲ್ಲಿ ಬಳಕೆಯಾಗಿದೆ. ಒಮ್ಮೆ ಈ ಹಾಡನ್ನು ನಾನು ಪೂರ್ತಿಯಾಗಿ ಓದ್ತೇನೆ. ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ, ನುಣ್ಣ ನೆರಕಾವ ಹೊಯ್ದ, ಬಾಗಿಲ ತೆರೆದು ಬೆಳಕು ಹರಿದು ಜಗವೆಲ್ಲ ತೊಯ್ದ, ಹೊಯ್ತೋ ಜಗವೆಲ್ಲ ತೊಯ್ದ. ರತ್ನದ ರಸದ ಕಾರಂಜಿಯು ಪುಟಪುಟನೆ ಪುಟಿದು, ತಾನೇ ಪುಟಪುಟನೆ ಪುಟಿದು, ಮಘಮಗಿಸುವ ಮುಗಿದ ಮೊಗ್ಗಿ ಪಟಪಟನೆ ಒಡೆದು, ತಾನೇ ಪಟಪಟನೆ ಒಡೆದು. ಎಲೆಗಳ ಮೇಲೆ ಹೂಗಳ ಒಳಗೆ ಅಮೃತದ ಬಿಂದು, ಕಂಡವು ಅಮೃತದ ಬಿಂದು. ಯಾರಿರಿಸಿರುವರು ಮುಗಿಲ ಮೇಲಿಂದ ಇಲ್ಲಿಗೆ ತಂದು, ಈಗ ಇಲ್ಲಿಗೆ ತಂದು. ತಂಗಾಳಿಯ ಕೈಯೊಳಗಿರಿಸಿ ಎಸಳಿನ ಚವರಿ, ಹೂವಿನ ಎಸಳಿನ ಚವರಿ. ಹಾರಿಸಿಬಿಟ್ಟರು ತುಂಬಿಯ ದಂಡು ಮೈಯೆಲ್ಲ ಸವರಿ, ಗಂಧ ಮೈಯೆಲ್ಲ ಸವರಿ. ಗಿಡಗಂಟೆಯ ಕೊರಳೊಳಗಿಂದ ಹಕ್ಕಿಗಳ ಹಾಡು, ಹೊರಟಿತು ಹಕ್ಕಿಗಳ ಹಾಡು. ಗಂಧರ್ವರ ಸೀಮೆಯಾಯಿತು ಕಾಡಿನ ನಾಡು, ಕ್ಷಣದೊಳು ಕಾಡಿನ ನಾಡು. ಕಂಡಿತು ಕಣ್ಣು ಸವಿದಿತು ನಾಲಗೆ, ಪಡೆದೀತಿ ದೇಹ ಸ್ಪರ್ಶ ಪಡೆದೀತಿ ದೇಹ. ಕೇಳಿತು ಕಿವಿಯು ಮೂಸಿತು ಮೂಗು ತನ್ಮಯವೀ ಗೇಹ, ದೇವರದು ಈ ಮನಸ್ಸಿನ ಗೇಹ. ಅರಿಯದು ಒಳವು ತಿಳಿಯದು ಮನವು, ಕಾಣದೋ ಬಣ್ಣ ಕಣ್ಣಿಗೆ ಕಾಣದೋ ಬಣ್ಣ. ಶಾಂತಿ ರಸವೇ ಪ್ರೀತಿಯಿಂದ ಮೈದೋರಿ ತಣ್ಣ, ಇದು ಬರೀ ಬೆಳಗಲ್ಲೋ ಅಣ್ಣ. ವಿದ್ಯಾರ್ಥಿಗಳೇ, ಇವತ್ತು ವಿಜ್ಞಾನ ಎನ್ನುವಂಥದ್ದು ಸಾಕಷ್ಟು ಮುಂದುವರೆದಿದೆ. ಎಲ್ಲವನ್ನೂ ಸಾಧಿಸಿರುವಂತಹ ಮನುಷ್ಯನಿಗೆ ಒಂದು ಅಹಂಕಾರ ಇದ್ದಿರ್ತದೆ. ನಾನು ಇಂಥದ್ದನ್ನೆಲ್ಲವನ್ನೂ ಕೂಡ ಸಾಧಿಸಿದ್ದೇನೆ. ಇವತ್ತು ವಿಜ್ಞಾನ ನಮ್ಮ ಕೈಯೊಳಗಿದೆ, ಜಗತ್ತು ನಮ್ಮ ಬೆರಳೊಳಗಿದೆ. ಆದರೆ ಪ್ರಕೃತಿ ಮುನಿದರೆ ಆ ಪ್ರಕೃತಿಯ ವಿರುದ್ಧವಾಗಿ ಮನುಷ್ಯನಿಗೆ ಹೋಗಲಿಕ್ಕೆ ಸಾಧ್ಯವೇ ಎನ್ನುವಂಥ ಪ್ರಶ್ನೆ. ಮನುಷ್ಯನ ನಿಯಂತ್ರಣದಲ್ಲಿ ಇವತ್ತು ಸೂರ್ಯೋದಯ, ಚಂದ್ರೋದಯ, ಕಡಲು, ಬೀಸುವ ಗಾಳಿ ಅಥವಾ ಚಂಡಮಾರುತ, ಸುರಿಯುವ ಮಳೆ ಇವೆಲ್ಲ ಇದೆಯಾ ಅಂತ ಪ್ರಶ್ನಿಸಿದರೆ ಇಲ್ಲ. ಚಂಡಮಾರುತ ಪ್ರಕೋಪ ಆದಾಗ ಇತ್ತೀಚೆಗಷ್ಟೇ ಚೆನ್ನೈಯಲ್ಲಿ ಸಾಕಷ್ಟು ಅಧ್ವಾನಗಳನ್ನು ಮಾಡಿದ್ದನ್ನು ನಾವು ಗಮನಿಸಿದ್ದೇವೆ. ಅಮೆರಿಕದಂಥ ಮುಂದುವರಿದಂಥ ರಾಷ್ಟ್ರವೂ ಕೂಡ ಭೀಕರವಾದ ಚಂಡಮಾರುತ ಬೀಸಿದಾಗ ಹತಾಶವಾಗಿ ಕೈಚೆಲ್ಲಿ ಕುಳಿತುಕೊಳ್ಳುವಂಥದ್ದನ್ನು ಕೂಡ ನಾವು ಪತ್ರಿಕೆಗಳಲ್ಲಿ ಆಗಾಗ ಗಮನಿಸಿರ್ತೇವೆ, ಸುದ್ದಿ ಮಾಧ್ಯಮಗಳಲ್ಲಿ ಅದನ್ನು ಓದ್ತಾ ಇರ್ತೇವೆ. ಅಥವಾ ಭೀಕರವಾದ ಸುನಾಮಿ ಆದಾಗ ಅಥವಾ ಜ್ವಾಲಾಮುಖಿ ಸ್ಫೋಟಗೊಂಡಾಗ ಸುತ್ತಮುತ್ತಲವರೆಲ್ಲರೂ ಕೂಡ ಹೆದರಿ ಓಡಬೇಕಾಗ್ತದೆ, ಬಿಟ್ಟರೆ ಮತ್ತೆ ನೀನು ಮಾಡುವುದಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರಕೃತಿಯ ಎದುರಿನಲ್ಲಿ ಮನುಷ್ಯ ಅದೆಷ್ಟೇ ವಿಜ್ಞಾನಿಯಾಗಿ ಸಾಧನೆಯನ್ನು ಮಾಡಿದರೂ ಕೂಡ ಅದು ಕೇವಲ ಸಾಂಕೇತಿಕವಾದದ್ದು ಮಾತ್ರ. ಅದರಿಂದ ಆಚೆಗೆ ಅವನಲ್ಲಿ ಯಾವುದೇ ಸಾಮರ್ಥ್ಯ ಎನ್ನುವಂಥದ್ದು ಇಲ್ಲ ಮತ್ತು ಇರುವುದಕ್ಕೆ ಸಾಧ್ಯ ಆಗುವುದೂ ಇಲ್ಲ. ಹೀಗಾಗಿ ಕವಿಗೆ ಬೆಳಗಿನ ಎಲ್ಲ ಸೊಬಗನ್ನು ಗ್ರಹಿಸುತ್ತಲೇ ಕವಿ ಪ್ರಶ್ನಿಸ್ತಾ ಇದ್ದಾರೆ, ಯಾರಿರಿಸಿರುವರು ಎನ್ನುವಂಥ ಮಾತು. ಅದನ್ನು ವಿಜ್ಞಾನ ಒಂದು ಸೈಂಟಿಫಿಕ್ ಆಗಿ ಉದಾಹರಣೆ ಕೊಡ್ಬೋದು. ಹೂವು ಹೀಗೆ ಅರಳುತ್ತದೆ, ಅದರಲ್ಲಿ ಇಂಥದ್ದೊಂದು ರಾಸಾಯನಿಕ ಹುಟ್ಟು ಆಗ್ತದೆ, ಅದರಿಂದ ಪರಿಮಳ ಬರುತ್ತದೆ. ಅದು ಎಲ್ಲ ಹೂವಿನಲ್ಲಿ ಯಾಕೆ ಬರೋದಿಲ್ಲ? ಕೆಲವು ಹೂಗಳು ಪರಿಮಳ ಇರ್ತವೆ, ಕೆಲವು ಹೂಗಳು ದುರ್ಗಂಧವನ್ನು ಬೀರ್ತವೆ, ಇಂಥದ್ದೆಲ್ಲ ಆಗ್ತಾ ಇರ್ತವಲ್ಲ. ಇದು ಪ್ರಕೃತಿಯ ವೈಚಿತ್ರ್ಯ. ತುಂಬ ವಿಜ್ಞಾನದ ಇದಕ್ಕೆ ಹೋದಾಗ ಮನುಷ್ಯ ಒರಟನಾಗ್ತಾನೆ ಅಥವಾ ಕೇವಲ ಮೆಕ್ಯಾನಿಕಲ್ ಆಗುವಂಥ ಒಂದು ಸ್ಥಿತಿಗೆ ಬರ್ತಾ ಇರ್ತಾನೆ.
ಅವನಿಗೆ ವಿಜ್ಞಾನದ ಸೂತ್ರಗಳು ಮತ್ತು ಅದರ ಕ್ಯಾಲ್ಕುಲೇಷನ್ಸ್ ಇಷ್ಟೇ ಮುಖ್ಯ ಆಗ್ತವೆ ಹೊರತುಪಡಿಸಿ ಆತನಿಗೆ ಅದನ್ನು ಸೊಗಸನ್ನು ಆಸ್ವಾದಿಸುವಂತಹ ಕಣ್ಣು ಹೊರಟು ಹೋಗ್ತದೆ. ಬೇಂದ್ರೆಯಲ್ಲಿ ಒಂದು ರೋಚಕತೆಯನ್ನು ಗ್ರಹಿಸುವಂತಹ ಒಂದು ಕಣ್ಣಿದೆ, ಒಂದು ಅದ್ಭುತವನ್ನು ಗ್ರಹಿಸುವಂತಹ ಕಣ್ಣಿದೆ. ಹಾಗಾಗಿ ಅವರು ಇಲ್ಲಿ ಹೇಳಿಕೊಳ್ತಾ ಇದ್ದಾರೆ, ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ. ಪೂರ್ವ ದಿಕ್ಕು ಅನ್ನುವಂಥದ್ದು ಒಂದು ಮನೆ ಕವಿಯ ದೃಷ್ಟಿಯಲ್ಲಿ. ಸೂರ್ಯೋದಯವಾಗ್ತದೆ. ಸ್ವಲ್ಪ ಹಿಂದಿನ ಕಾಲ, ಒಂದು 60, 70, 80 ವರ್ಷಗಳ ಹಿಂದಿನ ಕಾಲ, ಹೆಚ್ಚಿನವರ ಮನೆಗಳು ಮುಳಿಹುಲ್ಲಿನ ಅಥವಾ ಬಿದಿರಿನ ಮಾಡಿದಂತಹ ಸೋಗೆಯ ಆ ರೀತಿಯ ಒಂದು ಛಾವಣಿಯನ್ನು ಹೊಂದಿದಂತಹ ಮನೆಗಳಾಗಿದ್ದವು. ಆ ಮನೆಗಳ ಮೇಲೆ ಇಬ್ಬನಿ ಅಥವಾ ಇನ್ನೊಂದೇನೋ ಬಿದ್ದು, ಮಂಜು ಬಿದ್ದು, ಅದು ಬೆಳಗಿನ ಹೊತ್ತಿನಲ್ಲಿ ಸೂರ್ಯನ ಕಿರಣ ಬಿದ್ದಾಗ ನಿಧಾನಕ್ಕೆ ಕರಗಿ ಅದು ಮುತ್ತಿನ ಹನಿಗಳಂತೆ ಮನೆಯ ಮುಂದೆ ಜಾಗಕ್ಕೆ ಇಳಿತಾ ಇರುವುದು, ಅಂಗಳಕ್ಕೆ ಬೀಳ್ತಾ ಇರುವುದನ್ನು ನಾವು ಗಮನಿಸಬಹುದಾಗಿತ್ತು. ಅದನ್ನು ಕವಿ ವಿವರಿಸಿಕೊಳ್ತಾ ಇದ್ದಾರೆ. ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ, ನುಣ್ಣನೆರಕಾವ ಹೊಯ್ದ. ಈ ಪದ್ಯದಲ್ಲಿ ಅಲ್ಲಲ್ಲಿ ಎಸ್ ಮಾರ್ಕನ್ನು ಪ್ರಿಂಟ್ ಮಾಡಿದಾಗಿದೆ. ಅದು ಎಸ್ ಎನ್ನುವಂಥದ್ದು ನಮ್ಮ ಛಂದಸ್ಸಿನ ಒಂದು ಪ್ಲುತ ಎನ್ನುವುದರ ಸಂಕೇತ. ಅದನ್ನು ನಾವು 3 ಮಾತ್ರೆಯ ರೀತಿಯಲ್ಲಿ ಎಳೆದು ಉಚ್ಚರಿಸಬೇಕಾಗ್ತದೆ. ಎರಕಾವ ಹೊಯ್ದ. ಉತ್ತರ ಕರ್ನಾಟಕದ ಆಡು ಮಾತಿನಲ್ಲಿ ಬಂದಾನ, ಹೋಗ್ಯಾನ, ಕೇಳ್ಯಾನ ಅಂತ ಬಳಸಿಕೊಳ್ತಾ ಇರ್ತಾರೆ. ಹಾಗೆ ಬಳಸುವಾಗ ಎಸ್ ಅದನ್ನು ಬರೆದಾಗ ಅದು ಪ್ಲುತ, ಅದು 2 ಮಾತ್ರೆಗಿಂತ ಹೆಚ್ಚಿನ ಒಂದು ವ್ಯಾಪ್ತಿಯನ್ನು ಪಡೆದಿರುವಂಥದ್ದು. ಕವಿ ಇಲ್ಲಿ ವಿವರಿಸ್ತಾ, ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ, ನುಣ್ಣನೆರಕಾವ ಹೊಯ್ದ. ಆ ಎರಕ ಹೇಗಿದೆ ಕೇಳಿದ್ರೆ, ಅದು ನುಣ್ಣಗೆ ಬಿದ್ದಿದೆ, ಅದು ಒರಟಾಗಿ ಬಿದ್ದಿರುವುದಲ್ಲ. ಯಾಕೆ ಕೇಳಿದ್ರೆ ಬಿದ್ದಿರುವುದು ಇಬ್ಬನಿಯ ಹನಿ. ಅದು ಹೇಗೆ? ಮುತ್ತಿನ ನೀರು, ಪರಿಶುದ್ಧವಾದಂಥದ್ದು, ಸೊಗಸಾದಂಥದ್ದು, ದಬದಬನೆ ಮಳೆ ಹೊಯ್ದಂತೆ ಹೊಯ್ದಿರುವಂಥದ್ದಲ್ಲ. ಅದು ನುಣ್ಣಗೆ ಬಿದ್ದಿರುವಂಥದ್ದು. ನುಣ್ಣನೆರಕಾವ ಹೊಯ್ದ. ಬಾಗಿಲ ತೆರೆದು ಬೆಳಕು ಹರಿದು ಜಗವೆಲ್ಲ ತೊಯ್ದ, ಹೊಯ್ತೋ ಜಗವೆಲ್ಲ ತೊಯ್ದ. ಬಾಗಿಲು ತೆರೆಯುವುದು. ಯಾವ ಬಾಗಿಲು ತೆರೆಯುವುದು? ಮೂಡಣದ ಬಾಗಿಲು ತೆರೆಯುವುದು. ನಮಗಿವತ್ತು ಆಲಸ್ಯವನ್ನೇ ಮೈವತ್ತ ಸ್ಥಿತಿಯಲ್ಲಿದ್ದಂಥವರಿಗೆ, ಅದು ಚಳಿಗಾಲದ ಸಂದರ್ಭದಲ್ಲಿ ಯಾಕಪ್ಪ ಇಷ್ಟು ಬೇಗ ಬೆಳಗಾಯಿತು ಅಂತ ನಾವು ಅಂದುಕೊಳ್ಳುವಂಥ ಸಾಧ್ಯತೆ ಇದೆ. ಯಾಕಪ್ಪ ಬೆಳಗಾಯಿತು? ಬೆಳಗಾಗದೇ ಇದ್ದರೆ ಸ್ವಲ್ಪ ಸೂರ್ಯ ತಡವಾಗಿ ಉದಯಿಸಿದರೆ ಚೆನ್ನಾಗಿರ್ತಿತ್ತಲ್ವ. ಆದರೆ ಇವತ್ತು ನಮಗೆ ಸೂರ್ಯೋದಯ ಆಗುವಂಥದ್ದು, ಸೂರ್ಯನ ಕಿರಣ ನಮ್ಮ ಮೈ ಮೇಲೆ ಬೀಳುವಂಥದ್ದು ನಾವು ಪುಣ್ಯ ಅಂತ ಭಾವಿಸಿಕೊಳ್ಳಬಹುದು. ಎಷ್ಟೋ ಧ್ರುವ ಪ್ರದೇಶದ ದೇಶಗಳಲ್ಲಿ ಈ ಚಳಿಗಾಲದಲ್ಲಿ ಕೆಲವು ಗಂಟೆಗಳಷ್ಟು ಮಾತ್ರ ಸೂರ್ಯ ಕಂಡು ಬರ್ತಾನೆ. ಅವರು ತುಂಬ ಕಷ್ಟಪಡ್ತಾ ಇರ್ತಾರೆ. ಯಾಕೆ ಕೇಳಿದ್ರೆ ಸೂರ್ಯನ ಕಿರಣ ಅವರ ಮೈ ಮೇಲೆ ಬೀಳದೆ ಮೈ ಮೇಲೆ ಕೆಜಿಗಟ್ಟಲೆ ಭಾರದ ಥರ್ಮಲ್ ಇವುಗಳನ್ನು ಮತ್ತು ಇನ್ನಿತರ ಉಡುಪುಗಳನ್ನು ಎಲ್ಲವನ್ನು ಕೂಡ ತೊಟ್ಟುಕೊಂಡು ಬಹಳ ಕಷ್ಟಪಡ್ತಾ ಇರ್ತಾರೆ. ಹಾಗಾಗಿ ಅವರು ಪಾಶ್ಚಾತ್ಯರು ಸನ್ಬಾತ್ ಅಂತ ಅಂದ್ಕೊಂಡು ನಮ್ಮ ದೇಶಗಳಿಗೆ ಬರುವುದು ಅಥವಾ ಕಡಲ ದಂಡೆಯಲ್ಲಿ ಬಿದ್ದುಕೊಳ್ಳೋದು ಇತ್ಯಾದಿಗಳನ್ನೆಲ್ಲವನ್ನು ಕೂಡ ಮಾಡ್ತಾ ಇರ್ತಾರೆ. ನಮಗೆ ಅದು ಸಿಕ್ಕಿರುವಂತಹ ವರ. ಚಳಿ ನಮಗೆ ಸೂರ್ಯ ಬಂದಾಗ ಅಯ್ಯೋ ನಾವು ಎದ್ದೇಳಬೇಕಲ್ಲ ಅಂತ ಅಂದುಕೊಂಡು ಯುವ ತಲೆಮಾರು ಒಣಗ್ತಾ ಎದ್ದರೂ ಕೂಡ ನಮಗೆ ಅದು ಭಾಗ್ಯದ ಬಾಗಿಲು. ಕವಿ ಇಲ್ಲಿ ವಿವರಿಸ್ತಾ ಇದ್ದಾರೆ, ಬಾಗಿಲ ತೆರೆದು ಬೆಳಕು ಹರಿದು ಜಗವೆಲ್ಲ ತೊಯ್ದ. ಇಡೀ ಪ್ರದೇಶ ಒದ್ದೆಯಾದಂತಹ ಅನುಭವ. ಆ ಇಬ್ಬನಿ ಬಿದ್ದು ಹುಲ್ಲುವಿನ ಮೇಲೆ ನೀರ ಹನಿಯಂತೆ ಇದ್ದು ಅದು ಕರಗಿದಾಗ, ಸಣ್ಣಗೊಂದು ಜುಮುರು ಮಳೆ ಬಿದ್ದಾಗ ಹೇಗೆ ಅಕ್ಕಪಕ್ಕ ಎಲ್ಲ ತೊಯ್ದು ಹೋಗ್ತಾ ಇದೆಯೋ, ಆ ತೊಯ್ಯುವಿಕೆಯ ಕ್ರಿಯೆ ಆಗುವುದು ಯಾವಾಗ ಅಂತ ಕೇಳಿದಾಗ ಆ ಸೂರ್ಯನ ಕಿರಣ ಅದರ ಮೇಲೆ ಬಿದ್ದು ಜಗವೆಲ್ಲವೂ ತೊಯ್ಯಿಸಿಕೊಳ್ಳಂತಹ ಒಂದು ಸ್ಥಿತಿ. ಬಾಗಿಲ ತೆರೆದು ಬೆಳಕು ಹರಿದು ಜಗವೆಲ್ಲ ತೊಯ್ದ, ಹೋಯ್ತೋ ಜಗವೆಲ್ಲ ತೊಯ್ದ. ಹೋಯ್ತೋ ಅಂದರೆ ಆ ಬೆಳಕು ಹೊಯ್ದು ಜಗವೆಲ್ಲವೂ ಕೂಡ ತೊಯ್ಯಲ್ಪಟ್ಟಿತು. ಇಡೀ ಜಗತ್ತು ಬೆಳಕಿನಿಂದ ತೊಯ್ಯಿಸಲ್ಪಟ್ಟಿತು ಎನ್ನುವುದು ಒಂದು ಅರ್ಥ. ಬಿದ್ದಂತಹ ಮಂಜು ಕರಗಿ ಇಡೀ ಜಗತ್ತು, ಇಡೀ ಲೋಕ
ಅದು ಸುತ್ತಮುತ್ತಲ ಪ್ರಕೃತಿ ನೀರ ಹನಿ ಹರಿಯುವಂತಾಯಿತು. ಅದು ಅದರದೊಂದು ಸೊಗಸು ಅನ್ನೋದನ್ನು ಕವಿ ಹೇಳ್ತಾ ಇದ್ದಾರೆ. ಹೊಯ್ತೋ ಜಗವೆಲ್ಲ ತೊಯ್ದ. ನಂತರದ ಪ್ಯಾರಾಗ್ರಾಫ್ನಲ್ಲಿ ಹೇಳ್ತಾರೆ, ರತ್ನದ ರಸದ ಕಾರಂಜಿಯು ಪುಟಪುಟನೆ ಪುಟಿದು, ತಾನೇ ಪುಟಪುಟನೆ ಪುಟಿದು. ರತ್ನ ಎನ್ನುವಂಥದ್ದು ನವರತ್ನಗಳಲ್ಲಿ ಒಂದಾದಂಥದ್ದು. ಮುತ್ತು, ರತ್ನ, ಪಚ್ಚೆ, ಹವಳ, ವಜ್ರ, ವೈಡೂರ್ಯ, ಮಾಣಿಕ್ಯ, ಗೋಮೇಧಿಕ, ಪುಷ್ಯರಾಗ ಇತ್ಯಾದಿಗಳಲ್ಲಿ. ರತ್ನ ಎನ್ನುವಂಥದ್ದು ನಾವು ಕಣ್ಣಿಗೆ ಕಾಣುವಂಥದ್ದು. ಆದರೆ ರತ್ನದ ರಸ ಅನ್ನುವುದು ಅಂತ ಒಂದು ಇಮೇಜ್ ಇದೆಯಲ್ಲ, ಇದು ಕವಿಯ ಒಂದು ಹೊಸದಾದಂತಹ ಒಂದು ಪರಿಕಲ್ಪನೆ. ಇಡೀ ಪರಿಸರ ಬಣ್ಣ ಬಣ್ಣಗಳಿಂದ ಅರಳಿಕೊಳ್ಳುತ್ತದೆ. ಇಡೀ ಪರಿಸರ ಒಂದು ಸುಗಂಧವನ್ನು ಬೀರ್ತದೆ. ಇಡೀ ಪರಿಸರ ಒಂದು ಆಹ್ಲಾದಮಯವಾದಂತಹ ಸುಂದರವಾದಂತಹ ಕಿರಣಗಳಿಂದ, ಸೂರ್ಯನ ಚಿನ್ನದ ಒಂದು ಕಿರಣಗಳಿಂದ ಆ ಸೊಗಸನ್ನು ಬಿಂಬಿಸ್ತದೆ. ಕವಿ ಇಲ್ಲಿ ಹೇಳ್ತಾ ಇದ್ದಾರೆ, ರತ್ನದ ರಸದ ಕಾರಂಜಿಯು ಪುಟಪುಟನೇ ಪುಟಿದು. ಆ ಸೂರ್ಯನ ಕಿರಣ ಬಿದ್ದ ತಕ್ಷಣದಲ್ಲಿ ಹೂವುಗಳು ತನ್ನಷ್ಟಕ್ಕೆ ಮೊಗ್ಗಾಗಿದ್ದಂಥವು ಅರಳಿಕೊಳ್ತವೆ. ಎಲ್ಲೋ ಬಾಡಿದ್ದಂತಹ ಸೂರ್ಯಕಾಂತಿ ಅರಳುತ್ತದೆ, ಅಥವಾ ಮುದುಡಿದ್ದಂತಹ ತಾವರೆ ಅರಳಿಕೊಳ್ತದೆ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಪ್ರಕೃತಿಯಲ್ಲೊಂದು ರಸ ಹುಟ್ಟಿಕೊಳ್ತದೆ. ಅದೆಂಥ ರಸ ಅಂತ ಕವಿಯ ಬಳಿ ಕೇಳಿದರೆ ಹೇಳ್ತಾರೆ, ಅದು ರತ್ನದ ರಸದ ಕಾರಂಜಿಯು ಪುಟಪುಟನೇ ಪುಟಿದು, ತಾನೇ ಪುಟಪುಟನೇ ಪುಟಿದು. ಇದು ಇಂಪಾರ್ಟೆಂಟ್. ನಾನೀಗಾಗಲೇ ಹೇಳಿದಂತೆ, ಪ್ರಕೃತಿಯನ್ನು ಮನುಷ್ಯ ಅರಳಿಸಿದ್ದಲ್ಲ, ಪ್ರಕೃತಿಯನ್ನು ಮನುಷ್ಯ ನಿಯಂತ್ರಿಸಿದ್ದಲ್ಲ, ಅದು ಅದರಷ್ಟಕ್ಕೆ ಮಾತ್ರ. ಅಬ್ಬಬ್ಬ ಅಂದರೆ ಮೊಗ್ಗಾಗಿರುವಂತಹ ಅಂಗಡಿಗಳಲ್ಲಿ ಮಾರಾಟ ಮಾಡುವಂಥ ಮೊಗ್ಗಾಗಿರುವಂಥ ಗುಲಾಬಿಯನ್ನು ಬೆರಳು ಹಾಕಿ ಪಕಳೆಯನ್ನಾಗಿ ಅರಳಿಸಬಹುದಷ್ಟೇ ಹೊರತುಪಡಿಸಿ ಗಿಡದಲ್ಲಿ ಆ ಮೊಗ್ಗು ಹುಟ್ಟುವಂತೆ ಮಾಡಿದ್ದಂಥದ್ದು ಮನುಷ್ಯ ಅಲ್ಲ. ಅದು ಪ್ರಕೃತಿ ತನ್ನಷ್ಟಕ್ಕೆ ತಾನೇ. ಅದರಲ್ಲೂ ನವರಾದಂಥ ಗಂಧವನ್ನು ಹುಟ್ಟು ಹಾಕಿದ್ದಂಥದ್ದು ಅದು ತನ್ನಷ್ಟಕ್ಕೆ ತಾನೇ ಪ್ರಕೃತಿ. ಹೀಗಾಗಿ ಕವಿ ಹೇಳ್ತಾ ಇದ್ದಾರೆ, ತಾನೇ ಪುಟಪುಟನೇ ಪುಟಿದು. ಅದರಷ್ಟಕ್ಕೆ, ತನ್ನಷ್ಟಕ್ಕೆ ತಾನೇ. ಪ್ರಕೃತಿಯಲ್ಲಿ ಅದೊಂದು ಸಹಜ ಕ್ರಿಯೆ. ಅರಳಿದಂಥ ಹೂವು ಗಂಧವನ್ನು ಮೀರಿ 1 ದಿನವೋ 2 ದಿನವೋ ಇದ್ದಿತು, 3ನೇ ದಿನ ಅದರ ಎಲ್ಲ ದಳಗಳು ಕೂಡ ಉದುರಿ ಬೀಳುವಂಥ ಸಾಧ್ಯತೆ ಇದೆ. ಅದೂ ಕೂಡ ಪ್ರಕೃತಿ ಸಹಜವಾದಂಥದ್ದು. ಉದುರಿ ಬೀಳಬಾರದು ಅಂತ ಯಾವ ನಿಯಂತ್ರಣ ಕ್ಲಿಪ್ ಹಾಕಿದರೆ ಅದು ನಿಲ್ಲುವಂಥದ್ದಲ್ಲ, ಅದಷ್ಟಕ್ಕೆ ಬೀಳುವಂಥದ್ದು. ಪ್ರಕೃತಿ ಅದಕ್ಕಷ್ಟಕ್ಕೆ ತಾನೇ ಆಗುವಂಥದ್ದು. ತಾನೇ ಪುಟಪುಟನೇ ಪುಟಿದು, ಮಘಮಗಿಸುವ ಮುಗಿದ ಮೊಗ್ಗಿ ಪಟಪಟನೆ ಒಡೆದು, ತಾನೇ ಪಟಪಟನೆ ಒಡೆದು. ಒಂದು ಸಣ್ಣ ಮೊಗ್ಗು, ಒಂದು ಮಲ್ಲಿಗೆಯ ಮೊಗ್ಗು, ಅದು ಸಣ್ಣ ಪರಿಮಳವನ್ನು ಇರ್ತವೆ. ಅದು ಅರಳಿದಾಗ ಅದರಷ್ಟಕ್ಕೆ ತಾನೇ ಒಂದು ಗಂಧವನ್ನು ಇದು ಮಾಡ್ತಾ ಇರ್ತವೆ. ಕವಿ ಇಲ್ಲಿ ಬಳಸಿರುವಂಥ ಅನುಕರಣವಾಚಕ ಪದಗಳನ್ನು ಗಮನಿಸಿ. ಪುಟಪುಟನೇ ಪುಟಿದು, ಪಟಪಟನೇ ಒಡೆದು, ಪಟಪಟನೇ ಒಡೆದು, ಮಗಮಗಿಸುವ. ಈ ಪದಗಳನ್ನು ಹಾಕುವ ಮೂಲಕ ಬೇಂದ್ರೆ ಅವರಿಗೆ ಶಬ್ದದ ಗಾರುಡಿಗ ಅಂತ, ನಾದದ ಗಾರುಡಿಗ ಅಂತ ಕರೀತಾರೆ. ಹಾಗೆ ಬಳಸ್ತಾ ಕವಿ ನಮಗೆ ಪ್ರಕೃತಿಯ ಒಂದು ಚುರುಕಾದ ಪ್ರಕ್ರಿಯೆಯನ್ನು ಬಹಳ ಸೊಗಸಾಗಿ ಅನುಭವಕ್ಕೆ ತರ್ತಾ ಇದ್ದಾರೆ. ಸೂರ್ಯೋದಯ ಆದದ್ದೇ ತಡ, ಸೂರ್ಯನ ಕಿರಣ ಬಿದ್ದದ್ದೇ ತಡ, ರತ್ನದ ರಸದ ಕಾರಂಜಿಯ ಇವುಗಳು ಕರಗಿದ್ದೇ ತಡ. ಏನಾದವು? ಪಟಪಟನೆ ಅರಳಿಕೊಂಡವು, ಸೊಟನೆ ಬಂದವು. ಎಲ್ಲೋ ಗುಂಪಾಗಿ ಆಡಿಕೊಂಡು ತಮ್ಮ ಪಾಡಿಗೆ ಕ್ಲಾಸ್ನಲ್ಲಿ ಇದ್ದಂತಹ ಪುಟ್ಟ ಮಕ್ಕಳು ಟೀಚರ್ ಬಂದ ಕೂಡಲೇ ಅಲರ್ಟ್ ಆಗುವ ರೀತಿಯಲ್ಲಿ ಪುಸ್ತಕ ಬಿಡಿಸಿ ಓದುವುದನ್ನು ಇದು ಮಾಡುವ ತೊಡಗಿಕೊಳ್ಳುವ ರೀತಿಯಲ್ಲಿ ಸೂರ್ಯ ಬಂದ ಕೂಡಲೇ ಎಲ್ಲೋ ಬಾಡಿದ್ದಂತಹ ಮೊಗ್ಗು ಅರಳಿ ನಿಂತು ತನ್ನ ಗಂಧವನ್ನು ಆಚೆಗೆ ಬಿಡುವಂಥ ಕೆಲಸವನ್ನು ಮಾಡಿತು. ತಾನೇ ಪುಟಪುಟನೆ ಪುಟಿದು, ಮಘಮಗಿಸುವ ಮುಗಿದ ಮೊಗ್ಗಿ ಪಟಪಟನೆ ಒಡೆದು. ಬಾಡಿ ಮುದುಡಿತ್ತು ಆ ಮೊಗ್ಗು, ಅದರಲ್ಲಿ ಪರಿಮಳ ಇತ್ತು. ಆ ಪರಿಮಳವೂ ಪ್ರಕೃತಿ ಸಹಜವಾಗಿಯೇ ಇದ್ದಂಥದ್ದು. ಅದು ತಾನೇ ಒಡೆದು, ತಾನೇ ಪಟಪಟನೆ ಒಡೆದು, ಅದರಷ್ಟಕ್ಕೆ ಅದು ಒಡೆದು ತನ್ನ ಪರಿಮಳವನ್ನು ಎಲ್ಲೆಡೆಗೂ ಕೂಡ ಬಿಂಬಿಸುವಂತಹ ಕೆಲಸವನ್ನು ಮಾಡಿತು. ಹೀಗೆ ಕವಿ ಈ ಪ್ರಾರಂಭದ 2 ಪ್ಯಾರಾಗ್ರಾಫ್ನಲ್ಲಿ ಬೆಳಗಿನ ಸೊಗಸನ್ನು ವಿವರಿಸಿದ್ದಾರೆ. ಉಳಿದದ್ದನ್ನು ಇನ್ನೊಂದು ತರಗತಿಯ ಇನ್ನೊಂದು ವಿಡಿಯೋದಲ್ಲಿ ನಾವು ನೋಡೋಣ.